ಅಂತ. ಇವರೇ ಕಾಸ್ಟ್ಯೂಮ್ಸ್ ಮಾಡಿರೋದು ಶ್ವೇತಾ. ಹೇಳಿ. ಈಗ ಈ ಸಿನಿಮಾ ಹೋದ ವರ್ಷ ರಿಲೀಸ್ ಆಗಬೇಕಾಗಿತ್ತು. ಹೌದು. ಒಂದು ವರ್ಷ ಆದಮೇಲೆ ರಿಲೀಸ್ ಆಗಿದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಖಂಡಿತ ತುಂಬ ಖುಷಿ ಆಗುತ್ತೆ. ನಾವು ಈ ಕ್ಷಣಗೆ ಕಾಯ್ತಾ ಇರ್ತೀವಿ, ಯಾವಾಗ ನಾವು ಶೂಟ್ ಮಾಡ್ತೀವಿ, ದಟ್ ಯಾವಾಗ ಆಡಿಯನ್ಸ್ ನಮ್ಮ ಸಿನಿಮಾ ನೋಡ್ತಾರೆ. ನಾನು ಮಾತ್ರ ಅಲ್ಲ, ಡೈರೆಕ್ಟರು, ಬೇರೆ ಆ್ಯಕ್ಟರ್ಸು. ಈ ಮೂವಿ ಅಂದರೆ ತುಂಬ ಸ್ಪೆಷಲ್ ಬಿಕಾಸ್ ತುಂಬ ದಿವಸದ ನಂತರ ಐ ಥಿಂಕ್ ಒಂದು ಹಾರರ್ ಮೂವಿ ಬಂದಿದೆ. ಐ ಥಿಂಕ್ ಮಮ್ಮಿದ ನಂತರ ಇದು ನಂದು ಸೆಕೆಂಡ್ ಹಾರರ್ ಮೂವಿ. ಅದು ತುಂಬ ಸಕ್ಸಸ್ ಆಗಿತ್ತು. ಆ್ಯಂಡ್ ಇದರಲ್ಲಿ ಒಂದು ಹೊಸ ರೀತಿ ನಾನು ಕಾಣಿಸ್ಕೊತೀನಿ. ನೀವು ಮೂವಿ ನೋಡಿದ್ದೀರಾ, ನಿಮಗೆ ಗೊತ್ತಾಗುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ದಟ್ ಎಲ್ಲರೂ ಮೂವಿನ ಇಷ್ಟಪಡ್ತಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಓಕೆ, ಹಾಂ, ಖಂಡಿತ ನೋಡಿದ್ದೀವಿ. ನೀವು ನೋಡಲಿಲ್ವಾ? ಓ, ಈ ಮೂವಿನಾ ಇನ್ನೂ ನೋಡಲಿಲ್ಲ. ಫಸ್ಟ್ ಲುಕ್ ಸ್ವಲ್ಪ ನೋಡಿದ್ರು, ಬಟ್ ಫೈನಲ್ ವರ್ಷನ್ ನೋಡಲಿಲ್ಲ. ಆದಷ್ಟು ಬೇಗ ಈ ವೀಕೆಂಡ್ ತೋರಿಸ್ತೀವಿ. ನಿಮ್ಮೆಲ್ರಿಗೂ ನಂಗೆ ಹೆಂಗೆ ಅನಿಸ್ತು ಅದೇ ಹೇಳಬೇಕು ನೀವು. ಥ್ಯಾಂಕ್ ಯು. ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿದ್ರ ಮೂವಿ? ಎಲ್ಲ ಮೋಸ್ಟ್ಲಿ ಈ ಸಂಡೇ ನೋಡ್ತೀವಿ ನಾವೆಲ್ಲ. ಥ್ಯಾಂಕ್ ಯು. ಮ್ಯಾಮ್, ನೀವು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಈ ಥರದ ಹಾರರ್ದೆಲ್ಲ ನಿಮಗೂ ರಿಯಲ್ ಆಗಿ ಅಲ್ಲ ಅನುಭವ ಯಾವ ರೀತಿ ಇತ್ತು? ರಿಯಲ್ ಎಫೆಕ್ಟ್ ಎಲ್ಲ ಕೊಟ್ಕೊಂಡು ಮಾಡೋ ಟೈಮಲ್ಲಿ ಎಫೆಕ್ಟ್ ಮೀನ್ಸ್ ನಾವು ಆ್ಯಕ್ಚುಲಿ ವೆನ್ ವಿ ಆರ್ ಶೂಟಿಂಗ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಶಾರ್ಟ್ ಚೆನ್ನಾಗಿ ಬರಬೇಕು, ಆ ಸೀನ್ ಚೆನ್ನಾಗಿ ಬರಬೇಕಂತ ಯೋಚನೆ ಮಾಡ್ತೀವಿ. ಸೊ ದ್ಯಾಟ್ಸ್ ಆಲ್ ದಟ್ ವಾಸ್ ಇನ್ ಅವರ್ ಮೈಂಡ್. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಮೂವಿ ಮಾಡಿದಾಗ, ಎಸ್ಪೆಷಲಿ ರಜನಿ, ಸ್ವಾಮಿ. ವಿ ಆಲ್ ಲೈಕ್ ಇಟ್ ವಾಸ್ ಅ ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಅವರು. ಸೊ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ದೆಮ್. ತುಂಬ ನೈಟ್ ಶೂಟ್ಸ್ ಇತ್ತು, ಮೂವಿ ನೋಡಿದಾಗ ಗೊತ್ತಾಗತ್ತೆ. ಸೊ ವಿ ವರ್ ಫುಲ್ ನೈಟ್ ಎದ್ದು ಶೂಟ್ ಮಾಡಿದ್ವಿ. ಆ್ಯಂಡ್ ಸೊ ಐ ಥಿಂಕ್ ದ ಫೈನಲ್ ಔಟ್ಪುಟ್ ಮ್ಯಾಟರ್ಸ್. ಆ್ಯಂಡ್ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೂವಿ ಆಗಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದ್ಯಾಟ್. ಶೂಟ್ ಆಗಿದೆಲ್ಲ ಯಾವ ಲೊಕೇಶನಲ್ಲಿ? ಮ್ಯಾಂಗ್ಳೂರಲ್ಲಿ, ಮೋಸ್ಟ್ಲಿ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿ. ಉಡುಪಿ ಕಾಪುನಲ್ಲಿ. ಕಾಪು, ಕರೆಕ್ಟ್. ಅಂದರೆ ನೀವು ಒಂದು ವರ್ಷ ಆದಮೇಲೆ ಇದು ರಿಲೀಸ್ ಮಾಡ್ತಾ ಇದ್ರಲ್ಲ, ನಮ್ಮ ನಿರ್ದೇಶಕರು ಕೇಳ್ತೀನಿ. ಹಾಗೆ ಮ್ಯಾಮ್ ಹೋಗ್ಬಿಡಿ, ನಿಮ್ಮದು ಕ್ವಶನ್ ಇದೆ. ಆಯಿತು, ಸರಿ. ನಿರ್ದೇಶಕರು ಕೇಳ್ತಿರೋದು, ಒಂದು ವರ್ಷ ರಿಲೀಸ್ ಮಾಡಬೇಕಿತ್ತು, ಆದರೆ ಒಂದು ವರ್ಷ ಬಿಟ್ಟು ಆದಮೇಲೆ ಮಾಡಿದ್ರಲ್ಲ, ಏನು ಅದು ಇನ್ನೂ ಪಾಲಿಷ್ ಮಾಡಬೇಕಂತ ಅನ್ನೋ ಕಥೆನ ಅಂದ್ಕೊಂಡಿದ್ರಾ, ಇಲ್ಲ ಇನ್ನೂ ಏನಾದರೂ ಬೆಟರ್ ಮಾಡಬೇಕಂತ ಅಂದ್ಕೊಂಡು ಲೇಟ್ ಮಾಡಿದ್ರೆ ಯಾಕೆ ಲೇಟ್ ಆಗಿದೆ? ಸರ್, ಇದು ಡಿಲೇ ಅಲ್ಲ, ನಾವು ವರ್ಕ್ ಮಾಡೋದಕ್ಕೆ ಆ ಪ್ರೊಸೆಸ್ಗೆ ತೊಗೊಂಡಂಥ ಸಮಯ ಇದು. ಯಾಕಂತ ಹೇಳಿದ್ರೆ CG ವರ್ಕಿಗೆ ನೀವೇ ನೋಡಿದ್ದೀರಾ ಮೂವಿನ. ಇದು ಆಲ್ಮೋಸ್ಟ್ ನಾವು 8 ಮಂತ್ಸ್ ತೊಗೊಂಡ್ವಿ. ಯಾಕಂದರೆ ಇಷ್ಟು ಪರ್ಫೆಕ್ಷನ್ಗೆ ಎಲ್ಲರೂ ಏನು ಮಾಡ್ತಾರೆ, ಹೊರಗಡೆ ಹೋಗಿ ಮಾಡ್ತಾರೆ. ಆದರೆ ಕನ್ನಡದವರೇ, ನಮ್ಮವರೇ ಇದನ್ನು CG ವರ್ಕ್ ಮಾಡಿರೋದು, ಸಂಗಮೇಶ್ ವಾಲೆ ಅಂತೇಳಿ, ಉತ್ತರ ಕರ್ನಾಟಕದವರು. ಅದಕ್ಕೆ 8 ತಿಂಗಳು ಟೈಮ್ ತೊಗೊಂಡ್ವಿ. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ ನೀವು ಜನರಲಾಗಿ ಕೇಳೋವಂಥ ಮ್ಯೂಸಿಕ್ ಇಲ್ಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು HD ಅಂದರೆ ಈ ಹೈಬ್ರಿಡ್ ಮ್ಯೂಸಿಕನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದು ಕೂಡ ಹಾಲಿವುಡ್ ಮೂವೀಸಲ್ಲಿ ಮಾಡುವಂಥದ್ದೇ. ಸೊ ಟೆಕ್ನಿಕಲಿ ನಾವು ನಮ್ಮ ಕನ್ನಡ ಸಿನಿಮಾ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತೊಗೊಂಡಿದ್ದಕ್ಕೇ ಈ 1 ವರ್ಷ ಸಮಯ ತಗೊಳ್ತು. ಎಲ್ಲರೂ ಸ್ಟಾರ್ಟಿಂಗ್ಗೆ ಪ್ರೀಮಿಯರ್ ಶೋ ಮಾಡ್ತಾರೆ, ಸೆಲೆಬ್ರಿಟಿ ಶೋ ಮಾಡ್ತಾರೆ, ಯಾವುದು ಮಾಡ್ತಾನೆ ಸರ್. ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇವಾಗ ಕೂತಿದ್ರು, ಅವರೇ ನಮ್ಮ ಸೆಲೆಬ್ರಿಟೀಸ್. ಅವ್ರು ಹೋಗಿ ಹೊರಗಡೆ ಏನು ಕಮೆಂಟ್ಸ್ ಆಗ್ತಾರೆ, ಅವ್ರ ಆಶೀರ್ವಾದ ಏನು ಮಾಡ್ತಾರೆ, ಇನ್ನೊಬ್ರಿಗೆ ಏನು ಹೇಳ್ತಾರೆ ಸರ್, ಅವ್ರ ಆಶೀರ್ವಾದನೇ ಇದು 50 ದಿನನೂ ಆಗುತ್ತೆ, 100 ದಿನನೂ ಆಗುತ್ತೆ ಸರ್. ಜನರ ತೀರ್ಪೇ ಜನಾರ್ದನ ತೀರ್ಪು ಸರ್. ಈಗ ಇವತ್ತು ಸಂಜೆ ಎಲ್ಲ ಡಿಸೈಡ್ ಮಾಡ್ತಾ ಇದ್ದೀವಿ. ಚೆನ್ನೈಯಲ್ಲಿ ರಿಲೀಸ್ ಆಗಿದೆ. ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಇವಾಗ ನಾವೆಲ್ಲ ಡಬ್ ಮಾಡಿ ನಾವು ಬೇರೆ ಭಾಷೆಯಲ್ಲೇ ರಿಲೀಸ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಕನ್ನಡ ಸಿನಿಮಾನ ನಾವು ಈಗ ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾನೇ ರಿಲೀಸ್ ಮಾಡ್ತೀವಿ, ಡಬ್ ಮಾಡಿದೆ ಅಂತ ಹೇಳಿದ್ದೆ. ಇವತ್ತು ನಮ್ಮ ಕನ್ನಡ ಸಿನಿಮಾ ತಮಿಳ್ನಾಡಲ್ಲಿ ರಿಲೀಸ್ ಆಗಿದೆ. ಓಕೆ, ಸೂಪರ್. ಮ್ಯಾಮ್, ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಪಾತ್ರಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಇಲ್ಲ ಬೇರೆ ಬೇರೆ ಥರ ಪಾತ್ರಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಳ್ಳೆ ಮೂವೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಪಾತ್ರಗಳು ಯಾವ ಥರ, ಒಂದು ಮೂವಿ ಚೆನ್ನಾಗಿರಬೇಕು, ಸ್ಕ್ರಿಪ್ಟ್ ಚೆನ್ನಾಗಿರಬೇಕು. ಖಂಡಿತ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಇನ್ನೂ ಹೆಚ್ಚಾಗಿ ಖುಷಿಯಾಗುತ್ತೆ. ಎಸ್ಪೆಷಲಿ ಎಂಪವರಿಂಗ್ ಪಾತ್ರಗಳು, ಪವರ್ಫುಲ್ ಪಾತ್ರಗಳು ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಾನು ಕಾಣಿಸ್ತೀನಿ, ಅದು ತುಂಬ ಖುಷಿ ಆಯ್ತು. ಸರ್, ಇಂಥ ಲೆಜೆಂಡ್ಗಳ ಜೊತೆ, ಮ್ಯಾಮ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಅನುಭವ ಯಾವ ರೀತಿ ಇದೆ? ಖಂಡಿತ ಶುರು ಮಾಡಬೇಕಾದ್ರೇ ಲೈಕ್ ಫಸ್ಟ್ ಶಾಟ್ ಇತ್ತು ಮ್ಯಾಮ್ ಜೊತೆ. ಮನೆಯಿಂದ ಆಚೆ ಬರ್ತೀನಿ, ನೋಡಿದಾಗ ಲೈಕ್ ಒಂದು ಕ್ಯಾಶುವಲ್ ಎಂಟ್ರಿನೇ ಇರುತ್ತೆ, ಬಟ್ ಅಲ್ಲಿ ಫ್ರೇಮಲ್ಲಿ ಕಾಣಿಸ್ಕೊಂಡಾಗ ಒಂದು ಪವರ್ ಇರುತ್ತಲ್ಲ, ಆಬ್ವಿಯಸ್ಲಿ ಆ ವೈಬ್ ಆ್ಯಕ್ಚುಲಿ ಅವ್ರ ಜೊತೆ ಮಾಡಬೇಕಾದ್ರೂ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೊಂದು. ಮತ್ತು ಮ್ಯಾಮ್ ಅಷ್ಟೇ ಅಲ್ಲ, ಇನ್ನೂ ಎಷ್ಟೋ ಜನ ಲೆಜೆಂಡ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಮೂವಿಯಲ್ಲಿ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅಲ್ಲೂ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ಸು ಒಂದೊಂದು ಫ್ರೇಮಲ್ಲೂ, ಮತ್ತು
ಸ್ಪೂಕಿ ಮೊಮೆಂಟ್ಸಲ್ಲೆಲ್ಲ ಅವ್ರ ರಿಯಾಕ್ಷನ್ ನೋಡಿ ನನಗೆ ಆ್ಯಕ್ಚುಲಿ ನಗು ಬಂತು. ನಾವು ಶೂಟ್ ಮಾಡಬೇಕಾದ್ರೆ ಇದಿಷ್ಟು ಸ್ಪೂಕಿಯಾಗಿರುತ್ತೆ, ಇಷ್ಟು ಹೆದರಿಕೆ ಆಗುತ್ತೆ ಅನ್ನೋ ಜನಕ್ಕೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಸರ್ ಹೇಳಿದಾಗೆ ತಮಿಳಲ್ಲ ಕನ್ನಡದಲ್ಲೇ ಚೆನ್ನೈಯಲ್ಲಿ ರಿಲೀಸ್ ಆಗಿದೆ ಮೂವಿ. ಸೊ ಚೆನ್ನೈಯಲ್ಲೂ ಜನ ಪ್ರೋತ್ಸಾಹಿಸ್ತಾರೆ, ಎಲ್ಲರೂ ಒಂದು ಪಾರಂಗ ಕಂಡಿಪ್ಪ ಅವ್ರನ್ನೆಲ್ಲ ಬಡತ್ತೆ ಮಿಸ್ பண்ணிடாதீங்க. ಆ್ಯಂಡ್ ಇಲ್ಲೂ ಅಷ್ಟೇ, ಮತ್ತು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಿ, ಆಡಿಯನ್ಸ್ ರಿಯಾಕ್ಷನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಅವಾಗ ನಾವು ನಿಮ್ಗೆಲ್ಲರಿಗೂ ಸಿಗ್ತೀವಿ, ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಆಲ್ಸೋ ಬುಕ್ ಮೈ ಶೋ ಅಲ್ಲಿ ಹೇಗಿದೆ ಅಂತ ರಿವ್ಯೂಸ್ ಮಾತ್ರ ಮಾಡಬೇಕಾದ್ರೆ ಆಕ್ಟ್ ಮಾಡ್ಬಿಟ್ಟು ಹೋಗಿ ಮನೇಲಿದ್ದಾಗ ಅಲ್ಲಿನ ಅನುಭವ ಯಾವ ಥರ ಇರ್ತೈತೆ ನಿಮಗೆ? ಅದೇ ಇವ್ರು ಹೇಳ್ದಂಗೆ ನಾವು ಸಿನಿಮಾಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನಮಗೆ ಈ ಥರ ಭಯ ಆಗೋ ಸೀನ್ ಆಗಲಿ ಅವೆಲ್ಲ ಏನು ಅನ್ನಿಸ್ಲಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ, ಅಲ್ಲೇನು ಭಯ ಆಗಲಿಲ್ಲ. ಬಟ್ ಇಲ್ಲಿ ಆಫ್ಟರ್ ದ ಮೂವಿ ಇಸ್ ಕಂಪ್ಲೀಟ್, ಲೈಕ್ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಮ್ಯೂಸಿಕ್ ಎಲ್ಲ ನೋಡಿದ್ಮೇಲೆ ನಮಗೆ ಭಯ ಆಗ್ತಿದೆ. ಮನೇಲೇನು ಭಯ ಆಗಲಿಲ್ಲ, ಥಿಯೇಟ್ರಲ್ಲೇ ಭಯ ಆಗ್ತಾ ಇದೆ. ನೋಡಿ ಈ ಕೂದಲು ನೋಡಿ ಇಲ್ಲೇ ಭಯ ಆಗುತ್ತೆ. ನೀವು ರಿಯಲ್ ಲೈಫಲ್ಲಿ ಈ ಥರ ಕೂದಲುಗಳ ನೋಡ್ಬಿಟ್ರೆ ಇವ್ರು ರಿಯಲ್ ಲೈಫಲ್ಲಿ ಭಯ ಆಗುತ್ತೆ. ಇವ್ರು ಆ್ಯಕ್ಚುಲಿ ಇದು ಸೆಟ್ಟಿಗೆ ಬಂದಾಗ ಇವ್ರು ಏನಕ್ಕಪ್ಪ ಅಂತ, ಬಟ್ ಸಿನಿಮಾಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವ್ರನ್ನ ಮಿಸ್ ಮಾಡ್ಕೋಬೇಡಿ.